now I want to know why uh, campus recruiters are usually obsessed over cutoff percentage in marks. ಅಗೇನ್ ದಿಸ್ ಇಸ್ ಗೋಯಿಂಗ್ ಬ್ಯಾಕ್ ಟು ದ ಡಿಮಾಂಡ್ ಅಂಡ್ ಸಪ್ಲೈ. Okay. ಸರಿನಾ? ಒಂದದು. ಅಂಡ್ ಇನ್ನೊಂದು ನಾನು ಇದು ಕೊಲೋನಿಯಲ್ ಲೆಗಸಿ ಬಗ್ಗೆ ಮಾತಾಡಿದೆ ಅಲ್ಲ. ಕೊಲೋನಿಯಸ್ ಲೆಗಸಿ ಟೈಮಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. So, ಸೊ ಅಡ್ಮಿನಿಸ್ಟ್ರೇಷನ್ ಜಾಬ್ಗೆ, ಕ್ಲರ್ಕ್ ರಿಲೇಟೆಡ್ ಜಾಬ್ಗೆ ಒಂದು ಕಟ್ ಆಫ್ ಪರ್ಸೆಂಟೇಜ್, ಮಾರ್ಕ್ಸ್, ಆಪ್ಟಿಟ್ಯೂಡ್ ಎಲ್ಲ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅದು. ಸೊ ಇಟ್ ಇಸ್ ದ ಸೇಮ್ ಥಿಂಗ್ ಹ್ಯಾಸ್ ಬಿನ್ ಕ್ಯಾರಿ ಫಾರ್ವರ್ಡೆಡ್ ಓವರ್ ದ ಇಯರ್ಸ್ ಇನ್ ಇಂಡಿಯನ್ ಮೈಂಡ್ I ಸೆಟ್. thought is this they did this because ಅವ್ರಿಗೆ ಈಸಿ ಆಗುತ್ತೆ. ಯಾರು ಅಷ್ಟೆಲ್ಲ 600 ಸ್ಟೂಡೆಂಟ್ಸ್ ಅಲ್ಲಿ ಇಟ್ಸ್ ಬೆಟರ್ ಟು ಚಂಕ್ ಔಟ್ ಇಫ್ ವಿ ಹ್ಯಾವ್ ಮೋರ್ ದೆನ್ 80%. ಇಟ್ಸ್ ಆಲ್ಸೋ ಡಿಮಾಂಡ್, ರೈಟ್? ಯು ಡೋಂಟ್ ಹ್ಯಾವ್. ಇವಾಗ ನೀವು ಒಂದು ಕಾಲೇಜಿಗೆ ಹೋದ್ರೆ ಒಂದು 600 ಜನ ಸ್ಟೂಡೆಂಟ್ಸ್ ಇರ್ತಾರೆ, ನಿಮ್ಮ ಹತ್ರ 600 ರೋಲ್ಸ್ ಇರುತ್ತಾ? ಇಲ್ಲ. ಇನ್ನೊಂದು ನಿಮ್ಗೆ ಡೈವರ್ಸಿಟಿ ಬೇಕು. ಡೈವರ್ಸಿಟಿ ಒಂದೇ ಕಾಲೇಜಲ್ಲಿ 600 ಪೊಸಿಷನ್ ಫುಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಪ್ರತಿ ಬೇರೆ 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 ಕಾಲೇಜಸ್ಗೆ ಹೋಗಿ ಡೈವರ್ಸ್ ಥಾಟ್ ಪ್ರಾಸೆಸ್, ಡೈವರ್ಸ್ ಲರ್ನಿಂಗ್, ಡೈವರ್ಸ್ ಸೆಟ್ ಆಫ್ ಪೀಪಲ್. ಇವಾಗ ಕೆಲವೊಂದು ಸರ್ವಿಸಸ್ ಆರ್ಗನೈಸೇಷನ್ ಬರೀ ಕರ್ನಾಟಕ ಮಾತ್ರ ಅಲ್ಲ, ತಮಿಳ್ನಾಡಿಗೆ ಹೋಗ್ತಾರೆ, ಗುಜರಾತಿಗೆ ಹೋಗ್ತಾರೆ, ರಾಜಸ್ಥಾನಿಗೆ ಹೋಗ್ತಾರೆ, ಬೇರೆ ಬೇರೆ ಸ್ಟೇಟ್ಸ್ಗೆ ಹೋಗಿ ಅಲ್ಲಿಂದ ಹೈಯರ್ ಮಾಡ್ತಾರೆ. ಯಾಕಂದ್ರೆ ದೇ ವಾಂಟ್ ಅ ಡೈವರ್ಸಿಟಿ, ರೈಟ್? ಅಂಡ್ ಜನರಲಿ ಇಫ್ ಯು ಸಿ ಪೀಪಲ್ ಹೂ ಕಮ್ ಫ್ರಮ್ ಗುಜರಾತ್ ಅಲ್ಲ, ಅವ್ರ ಅಪ್ಬ್ರಿಂಗಿಂಗೇ ಬೇರೆ ತರ ಇರುತ್ತೆ. ಅವರಿಗೆ ದೇ ಆರ್ ಮೋಸ್ಟ್ಲಿ ಬಿಸ್ನೆಸ್ ಮೈಂಡ್ ಸೆಟ್, ದೇ ಕಮ್ ವಿತ್ ಬಿಸ್ನೆಸ್ ಮೈಂಡ್ ಸೆಟ್. ಸೊ ಯು ನೀಡ್ ದಟ್. ಅದು ಬೇಕು. ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಒಂದು ಇಫ್ ಯು ಹ್ಯಾವ್ ಟು ಬಿ ಸಕ್ಸಸ್ಫುಲ್, ಪ್ರಾಬ್ಲಿ ಪೀಪಲ್ ಫ್ರಮ್ ದೇರ್ ವಿಲ್ ಬಿ ಅ ವೆರಿ ಗುಡ್ ಬಿಸ್ನೆಸ್ ಅನಾಲಿಸ್ಟ್. There was bias. No, it's not a bias, but it's just about how the skill of an individual is. Now coming about just a follow up question with the diversity. ಈ ಡೈವರ್ಸಿಟಿ ಇಂದ ಬಂದ ತಕ್ಷಣ ವಿಚ್ ವಿ ಸಿ ಎಸ್ಪೆಷಲಿ ಕಾರ್ಪೊರೇಟ್ IT ಸೆಕ್ಟರ್ಸ್ ಅಂಡ್ ಆಲ್, ದೇ ಆರ್ ಮೇನ್ಲಿ ಫೋಕಸ್ಡ್ ಆನ್ ಅರ್ಬನ್ ಕ್ರೌಡ್. ಐ ಥಿಂಕ್ ಈ ರೂರಲ್ ಆಗಿರೋದು ಓವರ್ ಶ್ಯಾಡೋ ಆಗ್ತಾ ಇದೆಯಾ ಅಂತ ನನ್ಗೆ ಅನ್ಸ್ತಾ ಇದೆ. ವಾಟ್ ಇಸ್ ಅ ಚಾಲೆಂಜ್ ಫಾರ್ ದೆಮ್? ಈಗ ವಾಟ್ ಇಸ್ ಅ ಪ್ರಾಬ್ಲಮ್ ವಿತ್ ರೂರಲ್ ಗೈಸ್? ಸಿ, ಒಂದು ಹೌ ಯು ಆರ್ ಕಂಡೀಷನ್ಡ್ ಅಲ್ಲ. ಫ್ರಮ್ ಸಿಟಿ ಲೈಫ್ ಅಂದ್ರೆ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ, ನೀವು ಬೇರೆ ಬೇರೆ ಜನದ ಹತ್ರ ಸೇರಿರ್ತೀರಾ. ಇವಾಗ ಬೆಂಗಳೂರೇ ತಗೊಳ್ಳಿ. ಬೆಂಗಳೂರಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ನೋಡಿದ್ರೆ ಎರಡು ಮನೆಯವರು ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಅವ್ರದ್ದು ಬೇರೆ ಎಜುಕೇಶನ್ ಸಿಸ್ಟಮ್ ಇರುತ್ತೆ, ಬೇರೆ ಫ್ಯಾಮಿಲಿ ಸೆಟಪ್ ಇರುತ್ತೆ, ಎಕ್ಸ್ಪೋಜರ್ ಬೇರೆ ಇರುತ್ತೆ. ಅವ್ರ ಜೊತೆಗೆ ನೀವು ಮಾತಾಡಿದಾಗ ಯು ನ್ಯಾಚುರಲಿ ಲರ್ನ್ language or anything, right? It could be anything. You get to understand a culture, you get to understand certain things, and you will start conditioning yourself to acquisite to their ways of life, to have that communal set of environment ಅಲ್ಲ. ಸೊ ಹಂಗಿರುವಾಗ ಈ ರೂರಲ್ ಬ್ಯಾಕ್ಗ್ರೌಂಡ್ ಏನಾಗುತ್ತೆ, ರೂರಲ್ ಅಲ್ಲಿ ಜನರಲಿ ದೇರ್ ಇಸ್ ನೋ ಮೈಗ್ರೇಷನ್ ವಿಚ್ ಹ್ಯಾಪನ್ಸ್ ಆರ್ ರಿಲೊಕೇಶನ್ ವಿಚ್ ಹ್ಯಾಪನ್ಸ್. ಎಲ್ಲರೂ ಅವ್ರವ್ರ ಗೊತ್ತಿರೋರು ಮಾತ್ರನೇ ಒಂದೇ ಸೆಟಪ್ ಅಲ್ಲಿ ಬೆಳೆದಿರ್ತಾರೆ. ಅದರಿಂದ ಏನಾಗುತ್ತೆ, ಕಂಡೀಷನಿಂಗ್ ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಬರುತ್ತೆ. ಇವಾಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರೆ. ನಿಮ್ಗೆ ಆ ಲರ್ನಿಂಗ್ ಥಾಟ್ ಪ್ರಾಸೆಸ್ ಸಣ್ಣದಿಂದ ಬಂದ್ರೆ, when you grow up, it is easy for organizations to condition and groom you or mold you to the way they want. But rural setup ಬಂದಾಗ ಸ್ವಲ್ಪ ರಿಜಿಡ್ ಆಗಿರ್ತಾರೆ ಅನ್ನೋದು ಒಂದು ಮೈಂಡ್ ಸೆಟ್. ಇಟ್ ಇಸ್ ನಾಟ್ ದ ಫ್ಯಾಕ್ಟ್. ಇಟ್ಸ್ ನಾಟ್ ದ ಫ್ಯಾಕ್ಟ್. ಯಾವುದನ್ನು ಪ್ರೂವ್ ಮಾಡಿಲ್ಲ, ಇದೆಲ್ಲ ಪ್ರೂಫ್ ಇಲ್ಲ ಇದಕ್ಕೆ. ವೆರಿ ಹೈಲಿ ಇಂಟೆಲೆಕ್ಟ್ ಆಲ್ಸೋ. ದೇ ವೆರಿ ಹೈಲಿ ಇಂಟೆಲೆಕ್ಚುಯಲ್, ರೈಟ್? ಒಂದು ಅದಾಗಿರ್ಬೋದು. ಇನ್ನೊಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗಿರ್ಬೋದು, ರೈಟ್? ಇವಾಗ ನೀವು ರೂರಲ್ ಕಾಲೇಜಸ್ಗೆ ಹೋದ್ರೆ ಒಂದು ಸ್ಟೂಡೆಂಟ್ ಟೀಚ್ ಮಾಡುವಾಗ ಕೂಡ ಇಂಗ್ಲಿಷ್ನ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ಸೊ ಅದು ಕನ್ನಡದಲ್ಲಿ ಹೇಳ್ಕೊಡೋದು ತಪ್ಪು ಅಂತಲ್ಲ. ಆದ್ರೆ ಇವಾಗ ನೀವು ಒಂದು ಮಲ್ಟಿನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಯು ಶುಡ್ ಬಿ ಏಬಲ್ ಟು ಕಮ್ಯುನಿಕೇಟ್ ಟು ವೇರಿಯಸ್ ಸೆಟ್ ಆಫ್ ಪೀಪಲ್ ವಿತ್ ವೇರಿಯಸ್ ಸೆಟ್ ಆಫ್ ಪೀಪಲ್. ಕಾಮನ್ ಲ್ಯಾಂಗ್ವೇಜ್ ಇಸ್ ಇಂಗ್ಲಿಷ್. ಲ್ಯಾಂಗ್ವೇಜ್, ಇಟ್ ಕುಡ್ ಬಿ ಇಂಗ್ಲಿಷ್ or it could be anything, right? Anywhere. Let's say if you're going and working in Germany, you need to know a German, yeah. Right? So otherwise it is very difficult for you to interact with people. Yes, fortunately English is one common language which is used across the globe for kind of communication. ಅದರಿಂದ ಸ್ವಲ್ಪ ಕಷ್ಟ ಆಗಬಹುದು ರೂರಲ್ ಅಲ್ಲಿ. ಈಗ ಕೆಲವೊಂದು NGOs ಇದೆ, ಫೌಂಡೇಶನ್ ಫಾರ್ ಎಕ್ಸಲೆನ್ಸ್. ಇಟ್ ಇಸ್ ಒನ್ ಆಫ್ ದ ಗುಡ್ NGO. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅಂಡರ್ ಪ್ರಿವಿಲೇಜ್ ರೂರಲ್ ಬ್ಯಾಕ್ಗ್ರೌಂಡ್ ಇರೋ ಮಕ್ಕಳನ್ನ, ಇಂಟೆಲೆಕ್ಚುಲಿ ಹೈ ಆಗಿರ್ತಾರಲ್ಲ, ಅವರಿಗೆ ಸ್ಪಾನ್ಸರ್ಸ್ ಕೊಡ್ತಾರೆ. ಸ್ಪಾನ್ಸರ್ಸ್ ಹೆಂಗ್ ಮಾಡ್ತಾರೆ ಅಂದ್ರೆ, ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಹೈ ಪೊಸಿಷನ್ ಇರೋರು, ಒಂದು ಸಾಫ್ಟ್ವೇರ್ ಡೆವಲಪರ್ ಆಗಿರ್ಬೋದು, ಹೆಡ್ ಆಫ್ ಸಮ್ ಇಂಜಿನಿಯರಿಂಗ್ ಆಗಿರ್ಬೋದು, ಅವರಿಗೆಲ್ಲಾನು 1-2 ಸ್ಟೂಡೆಂಟ್ಸ್ನ ಮೆಂಟರ್ಸ್ ತರ ಕೊಡ್ತಾರೆ. ಸೊ ಈ ಸೀನಿಯರ್ ಪೊಸಿಷನ್ ಅಲ್ಲಿ ಇರೋ ರಿಸೋರ್ಸಸ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರನ್ನ ಗೈಡ್ ಮಾಡ್ತಾರೆ ಥ್ರೂ ಔಟ್ ದಟ್ 4 years. ದಿಸ್ ಇಸ್ ಸಮಥಿಂಗ್ ಅಡಿಷನಲ್ ಟು ಇ-ಬಾಕ್ಸ್ ಬಂದು ಇಟ್ಸ್ ಅ ಕರಿಕ್ಯುಲಮ್ ಇಂಟ್ರೊಡಕ್ಷನ್ ವಿಚ್ ಹ್ಯಾಪನ್ಸ್. ಈ FFE ಬಂದು ಇವ್ರೇನ್ ಮಾಡ್ತಾರೆ ಅಂದ್ರೆ, ಗ್ರೂಮ್ ಮಾಡಿ ಹೆಲ್ಪ್ ಮಾಡ್ತಾರೆ. ಅಂಡ್ ದಿಸ್ ಇಸ್ ವೆರಿ ಫೋಕಸ್ಡ್ ಇನ್ ರೂರಲ್ ಸೆಟ್ ಆಫ್ ಪೀಪಲ್. ಅದಾದ್ಮೇಲೆ ದೇ ವಿಲ್ ಆಲ್ಸೋ ಹೆಲ್ಪ್ ಯು ವಿತ್ ದ ಪ್ಲೇಸ್ಮೆಂಟ್ಸ್. ಈ ತರ ನಾವು ಅಟ್ಲೀಸ್ಟ್ ನಾನು ಕರೆಂಟ್ ಆರ್ಗನೈಸೇಷನ್ ಅಲ್ಲಿ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ 3-4 ರೂರಲ್ ಅಂಡರ್ ಪ್ರಿವಿಲೇಜ್ ಪೀಪಲ್ ನ ವಿ ಹ್ಯಾವ್ ಹೈರ್ಡ್.
there is a mentorship also which Yeah, there's a mentorship. That's what I said. FFE actually offers mentorship programs. how would they do that? I mean, they take it and they They mentor take for it, they put a two in a box. One student ಇಲ್ಲ ಎರಡು ಸ್ಟೂಡೆಂಟ್ಸ್ ಒಂದು ಸೀನಿಯರ್ ರಿಸೋರ್ಸ್ ಕಂಪನಿನಲ್ಲಿ senior two in the resource box. ಯಾರು ಇರ್ತಾರೆ? ಹೆಡ್ ಇರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಓ, ಆ ಲೆವೆಲ್ ಅಲ್ಲಿ level ಗೆ ಎಸ್ ಅವರೆಲ್ಲ ಹಾಕಿ ಅವ್ರನ್ನ ಒಂದು ಇದ್ರಲ್ಲಿ ಇದ್ ಮಾಡಿ ಅವ್ರನ್ನ ರೆಗ್ಯುಲರ್ ವೀಕ್ಲಿ ಕೋಚಿಂಗು, ಫೋರ್ಟ್ ನೈಟ್ಲಿ ಕೋಚಿಂಗ್, ಮಂತ್ಲಿ ಕೋಚಿಂಗ್ಸ್ ಮಾಡ್ತಾರೆ. ಮತ್ತೆ ಪ್ರಾಜೆಕ್ಟ್ಸ್ ಯಾವ ರೀತಿ ಮಾಡೋದು, ಯಾವ ರೀತಿ ಪ್ರೆಸೆಂಟ್ ಮಾಡೋದು, ಲಾಜಿಕಲ್ ಥಿಂಕಿಂಗ್ ಯಾವ ತರ ತಗೊಂಡ್ ಬರೋದು ಮೈಂಡ್ ಅಲ್ಲಿ, ಮತ್ತೆ ಯಾವ್ದಾದ್ರು ಅಡಿಷನಲ್ ಟೂಲ್ಸ್ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಟೋಸ್ಟ್ ಮಾಸ್ಟರ್ ಆ ತರ ಇದ್ರೆ ಹೋಗಿ ನೀವು ಅದನ್ನ ಎನ್ರೋಲ್ ಮಾಡ್ಕೊಳ್ಳಿ, ಪಬ್ಲಿಕ್ ಸ್ಪೀಕಿಂಗ್ ಹೆಲ್ಪ್ ಆಗುತ್ತೆ ನಿಮಗೆ. ಅಥವಾ ಕಾನ್ಫಿಡೆನ್ಸ್ ಬರುತ್ತೆ, ಬೂಸ್ಟಿಂಗ್ ಕಾನ್ಫಿಡೆನ್ಸ್, ರೈಟ್? Inferiority complex ಇಂದ ಆಚೆ ಇನ್ಫೀರಿಯರ್ ಕಾನ್ಫ್ಲಿಕ್ಟ್ಸ್ ಇಂದ ಅವ್ರನ್ನ ಹೊರಗಡೆ ತಂದು ಅವರಿಗೆ ಆಪರ್ಚುನಿಟೀಸ್ ಕೊಟ್ಟು ಪ್ಲೇಸ್ಮೆಂಟ್ಸ್ ಕೂಡ ಮಾಡ್ತಾರೆ. ಸೊ ಈ ತರ ಕೆಲವೊಂದು ಫೌಂಡೇಶನ್ಸ್ ಆಲ್ರೆಡಿ ವರ್ಕ್ ನಡೀತಾ ಇದೆ, ತುಂಬಾ ಕೆಲಸಗಳು ನಡೀತಾ ಇದೆ. ಇದು ಬಂದು ಲಾಸ್ಟ್ 5 years ಇಂದ ವೆರಿ ಆಕ್ಟಿವ್, ಇಟ್ಸ್ ವೆರಿ ಆಕ್ಟಿವ್. ಸೊ ಮೈ ಸಿನ್ಸಿಯರ್ ಸಜೆಷನ್ ವುಡ್ ಬಿ ಫಾರ್ ದೀಸ್ ಸ್ಟೂಡೆಂಟ್ಸ್ ಟು ಸ್ಟಾರ್ಟ್ ಕನೆಕ್ಟಿಂಗ್ ವಿತ್ ದೋಸ್ ಕೈಂಡ್ ಆಫ್ NGOs and organizations who can really help them. Even though if they're taking 2 or 3 ಒಂದೊಂದು ಆರ್ಗನೈಸೇಷನ್ ಆ ತರ ಮಾಡಿದ್ರೆ those minimal people ಆದ್ರೂ ಕೂಡ so much of impact. It's high impact. And every time one rural student is getting coached here, next generation is changing. Yes. Our next kids yaar irtaರೋ, that generation has changed anta. That is a great thing which we are doing. And now as internet has evolved, ella kade we are getting into all this. So I don't think language or anything is a barrier now. Anybody Yes. can learn anything from anywhere, and everybody are being adaptive because of this technology. Very controversial thing which people will be asking, which I want to ask the next question. ಎಲ್ಲರೂ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಈವನ್ ಪಾಪ ಫ್ರೆಷರ್ಸ್ ನ ಯಾರು ಮಾಡ್ಬೇಕಾದ್ರು ಮಿನಿಮಮ್ ಆಫ್ 1.5 ಎಕ್ಸ್ಪೀರಿಯನ್ಸ್ ಇರಬೇಕು, 0.6 ಎಕ್ಸ್ಪೀರಿಯನ್ಸ್ ಅವರು ಇರಬೇಕು ಅಂತ ಕೇಳಿದ್ರೆ, 0.6 years ಆಫ್ ಎಕ್ಸ್ಪೀರಿಯನ್ಸ್ ಅವರು ಇರಬೇಕು ಅಂತ. ಇನ್ ಕೇಸ್ ಅ ಕಾಲೇಜ್ ಪ್ಲೇಸ್ಮೆಂಟ್ ಆಗಿಲ್ಲ ಅಂದ್ರೆ, ಇಫ್ ಅ ಸ್ಟೂಡೆಂಟ್ ಡಸಂಟ್ ಗೆಟ್ ಪ್ಲೇಸ್ಡ್ ಇನ್ ಕಾಲೇಜ್, ಇಫ್ ಹಿ ವಾಂಟ್ಸ್ ಟು ಗೆಟ್ ಇನ್ ಟು ಅನ್ IT, example, if he wants to get into pure technical, he can get into some coaching classes and all, and that too, it is a luck. Coaching classes go through. If not, I just want to tell, how can these students apply for jobs? They will again end up in some minimal jobs. Unfortunately, ಅವರು ಇನ್ಯಾವುದೋ ಜಾಬ್ ಆಸ್ಪೈರಿಂಗ್ ಆಗಿರುತ್ತೆ, come to another job. Usually ಅವ್ರನ್ನ ವೆರಿ ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ಸ್ ಆಗ್ತಾರೆ, ಲೈಕ್ ಸೇಲ್ಸ್ ಆಗಿರ್ಬೋದು. I'm not saying sales is bad, ಬಟ್ ಅವ್ರಿಗೆ ಆ ಸ್ಕಿಲ್ಡ್ ಟ್ರೈನಿಂಗ್ ಇರಲ್ಲ. ಬಟ್ ಜಸ್ಟ್ ಬಿಕಾಸ್ ದೇ ವಾಂಟ್ ಅ ಜಾಬ್, ಒಂದು ಮೆಡಿಕಲ್ ರೆಪ್ ಆಗಿ ಕಳಿಸ್ತಾರೆ, ಸೇಲ್ಸ್ ಜಾಬ್ಸ್ ಆಗಿ ಕಳಿಸ್ತಾರೆ, ಅಥವಾ ರೆಕ್ರೂಟರ್ ಅಲ್ಲಿ ಸೋರ್ಸಿಂಗ್ ಆಗಿ ಇಟ್ಟಿರ್ತಾರೆ. ಅವ್ರಿಗೆ ಆಸ್ಪಿರೇಷನ್ ಇರೋ, ಬಟ್ ದೇ ಜಸ್ಟ್ ವಾಂಟೆಡ್ ಅ ಜಾಬ್. ಟೆಲಿಕಾಲರ್ ಜಾಬ್ ಇರ್ಬೋದು, ಅಥವಾ ಎನಿಥಿಂಗ್ ಫೀಲ್ಡ್, ಜಸ್ಟ್ ಫೀಲ್ಡ್ ವರ್ಕ್ ಯಾವುದೋ ಒಂದು ಜಾಬ್ ಕೊಟ್ಟಿರ್ಬೋದು, ವಿಚ್ ದೇ ಹ್ಯಾವ್ ನಾಟ್ ಬೀನ್ ಎನ್ಹಾನ್ಸ್ಡ್. aren't we misleading? I mean, aren't we taking a wrong resource? And most attrition rates are in these zones only. Yes. Whether it is a customer support or sales job, this is a thing. So this is a challenge both as an employer. ಅವ್ರಿಗೂ ಇನ್ಯಾನೋ ಫಿಲ್ ಮಾಡ್ಲಿಕ್ಕೆ ಅದು ಚಾಲೆಂಜ್ ಆಗಿರುತ್ತೆ. ಈವನ್ ಸ್ಟೂಡೆಂಟ್ಸ್ ಯಾರು ಬಂದು ಸೇರ್ಕೋತಾರೋ ಅವ್ರಿಗೂ ಚಾಲೆಂಜ್ ಆಗಿರುತ್ತೆ. ಸೊ ವಾಟ್ ಕ್ಯಾನ್ ಅ ಸ್ಟೂಡೆಂಟ್ ಡೂ ಟು ಗೆಟ್ ಇನ್ ಟು ರೈಟ್ ಜಾಬ್ ವಿಚ್ ಈಸ್ ವಿಲ್ಲಿಂಗ್, ವೇರ್ ಈಸ್ ಪ್ಯಾಷನೇಟ್ ಅಬೌಟ್? ಸೊ ಅನ್ಫಾರ್ಚುನೇಟ್ಲಿ ಇಂಡಿಯನ್ ಫ್ಯಾಮಿಲೀಸ್ಗೆ, ತುಂಬಾ ಇಂಡಿಯನ್ ಫ್ಯಾಮಿಲೀಸ್ಗೆ ಅವ್ರ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ IT ಬಗ್ಗೆ ಅಷ್ಟು ಗೊತ್ತಿಲ್ಲ. ಅಪಾರ್ಟ್ ಫ್ರಮ್ ದಿಸ್ ಮಿಲೇನಿಯಲ್ ಮಾಮ್ಸ್ ವಿಚ್ ಯು ವರ್ ರೆಫರಿಂಗ್ ಟು ಸಮ್ ಟೈಮ್ ಅಗೋ, ರೈಟ್? ಆ ಮಿಲೇನಿಯಲ್ ಮಾಮ್ಸ್ ಆಗಿರ್ಬೋದು, ಮಿಲೇನಿಯಲ್ ಪೇರೆಂಟ್ಸ್ ಆಗಿರ್ಬೋದು, ಅವರಿಗೆ ದೇ ಹ್ಯಾವ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಇಸ್ IT ನಲ್ಲಿ ಹೆಂಗಿರುತ್ತೆ ಅದೆಲ್ಲಾನು. ಬಟ್ ಅದಕ್ಕೆ ಮುಂಚೆ ಇರೋ ಜನರೇಷನ್ಸ್ಗೆ ದೇ ಹ್ಯಾಡ್ ವೆರಿ ಲೀಸ್ಟ್ ನಾಲೆಜ್ ಅಬೌಟ್ ವಾಟ್ IT ಈಸ್ ಅಂಡ್ ಆಲ್ ಆಫ್ ದಟ್. ಸೊ ಕೋಚಿಂಗ್ ಆರ್ ಮೆಂಟರ್ಶಿಪ್ ಅವರಿಗೆ ಯಾವ ಟೈಮಲ್ಲಿ ಏನು ಚೂಸ್ ಮಾಡಬೇಕು ಕಲೀಲಿಕ್ಕೆ ಅಂತ ಗೊತ್ತಾಗಿಲ್ಲ ಆ ಟೈಮಲ್ಲಿ. ಸೊ ಅದೇನಾಯ್ತು, ಇಟ್ ಲೆಟ್ ಟು ಓಕೆ, ಈ ಗುಂಪಲ್ ಗೋವಿಂದಾನೋ ಅಥವಾ ಇದು ಗೋಟ್ ಮೆಂಟಾಲಿಟಿ, ರೈಟ್? ಸೊ ಇಫ್ ಒನ್ ಗೋಟ್ ಕೆಲಸ ತಗೊಂಡ್ಬಿಡು, ಆಮೇಲೆ ನೋಡಿದ್ರೆ ಅದೇ ಆಮೇಲೆ ನೋಡ್ಕೊಳ್ಳೋಣ ಅಂತ. ಯಾಕಂದ್ರೆ ಒಂದು ಇಟ್ ಆಲ್ಸೋ ಬಿಕಮ್ ಸೋಷಿಯಲ್ ಐಡೆಂಟಿಟಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ. IT ಜಾಬ್ ಅಂತಂದ್ರೆ ಯು ಡೂ ಅ ಹೌಸ್ ಕೀಪಿಂಗ್ ಜಾಬ್ ದೇರ್, ಆರ್ ಯು ಡೂ ಅ ಟೆಲಿಕಾಲರ್ ಜಾಬ್ ಆರ್ ಎನಿಥಿಂಗ್. ಬಟ್ ಇಫ್ ಯು ಆರ್ ಇನ್ ಅನ್ IT ಆರ್ಗನೈಸೇಷನ್, ಇಟ್ಸ್ ಅನ್ ಸೋಷಿಯಲ್ ಐಡೆಂಟಿಟಿ. ಇಟ್ ಬಿಕೇಮ್ ಅ ಸೋಷಿಯಲ್ ಐಡೆಂಟಿಟಿ in 2010s, post 2010s onwards for people. So parents ಎಲ್ಲ ಒಂದು ಫ್ಯಾಮಿಲಿ ಪ್ರೆಷರ್ ನಲ್ಲಿ ದೇ ಸ್ಟಾರ್ಟೆಡ್ ಪುಷಿಂಗ್ ಪೀಪಲ್ ಟು ಟೇಕ್ ವಾಟ್ ಎವರ್ ಜಾಬ್ ಯು ಗೆಟ್, ಬಟ್ ಗೆಟ್ ಅ ಜಾಬ್ ಇನ್ IT. ಇವಾಗ ಒಂದು ಮ್ಯಾರೇಜ್ ಪ್ರಪೋಸಲ್ ಬಂದ್ರೇನೆ ಕೇಳ್ತಾರೆ ಯಾವ ಕಂಪ್ನಿ, IT ನಾ BT ನಾ ಅಂತ ಕೇಳೋರು ಒಂದು ಟೈಮಲ್ಲಿ, ಅಲ್ವಾ? ಸೊ ಅದನ್ನು ಇಟ್ ಬಿಕೇಮ್
ಕೈಂಡ್ ಆಫ್ ಅನ್ ಐಡೆಂಟಿಟಿ, ಆ ಸೋಷಿಯಲ್ ಐಡೆಂಟಿಟಿ ಕ್ರೈಸಿಸ್ ಅಲ್ಲಿ ಏನಾಗೋಯ್ತು, ಲಾಟ್ ಆಫ್ ಪೀಪಲ್ ಜಸ್ಟ್ ವಾಂಟೆಡ್ ಟು ಲ್ಯಾಂಡ್ ಅ ಜಾಬ್. ಅವ್ರಿಗೆ ಆಸ್ಪಿರೇಷನ್ ಏನು ಅಂತ ಗೊತ್ತಿಲ್ಲ, ಮನೆಯಲ್ಲಿ ಕೋಚ್ ಮಾಡೋರು ಯಾರು ಇಲ್ಲ, ಇದು ನೀನು ಚೂಸ್ ಮಾಡಬೇಕು, ಇದು ನೀನು ಚೂಸ್ ಮಾಡಬೇಕು, ನಿನ್ನ ಆಸ್ಪಿರೇಷನ್ ಏನು ಅಂತ ಅವರಿಗೆ ಹೇಳ್ಕೊಡೋರು ಜನ ಇರಲಿಲ್ಲ. ಸೊ ಅದರಿಂದ ಅವ್ರು ದೇ ಪಿಕ್ಡ್ ಅಪ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಸೊ ನಾವು ಚಾಲೆಂಜ್ ಫಾರ್ ಇವನ್ ಆಸ್ ಅ ಎಂಪ್ಲಾಯರ್, ನಿಮ್ಗೂ ಅದು ಕಷ್ಟ ಆಗುತ್ತಲ್ಲ ಟು ಹೈರ್, ಬಟ್ ಅಟ್ ದ ಸೇಮ್ and you ಟೈಮ್ know your attrition is more in that. ಎಸ್. But why do you want to do it? But if every student is coming up and saying that I want to only be an engineer, who will do these jobs? So employers had no choice. The kind of talent which we were So getting, ಅವ್ರಿಗೂ ಗೊತ್ತು ಇವ್ರು ಬಿಟ್ಟು ಹೋಗ್ತಾರೆ ಅಂತ ಗೊತ್ತಿರುತ್ತೆ. attrition rate is very high. In any telecaller kind of thing or chat support, what you do, or technical supports kind of a roles ಆಗಿರ್ಬೋದು, or sales promotions roles ಆಗಿರ್ಬೋದು, ಇದೆಲ್ಲಾನು it is a very high attrition jobs. ಯಾಕಂದ್ರೆ you can't sustain this roles for a longer time. You'll have ಡ್ಯೂ ಪ್ರೆಷರ್ Pressure. ಇರುತ್ತೆ. ಎವ್ರಿ ಮಂತ್ ಎಂಡ್ ನಿಮ್ಗೆ ಟಾರ್ಗೆಟ್ಸ್ ಇರುತ್ತೆ, ಅದ್ ಮೀಟ್ ಮಾಡಬೇಕು. ಆ ಡ್ಯೂ ಪ್ರೆಷರ್ ಅಲ್ಲಿ ಏನಾಗುತ್ತೆ, ಪೀಪಲ್ ಕಾಂಟ್ ಸಸ್ಟೈನ್ ಫಾರ್ ಅ ಲಾಂಗರ್ ಟೈಮ್. ಸೊ ದೇ ಕಂಟಿನ್ಯೂ ಟು ಲುಕ್ ಫಾರ್ ಇದರ್ ಹೈಯರ್ ಸ್ಟಡೀಸ್ ಆರ್ ದೇ ವಾಂಟ್ ಟು ಮೂವ್ ಇನ್ ಟು ಅ ರೋಲ್ ವಿಚ್ ಕ್ಯಾನ್ ಬಿ ಮೋರ್ ಸಸ್ಟೈನಬಲ್ ಇನ್ ನೇಚರ್ ಫಾರ್ ದೆಮ್. ಸೊ ಸಜೆಷನ್ ಏನ್ ಕೊಡೋದು ನಾನು ಅಂತಂದ್ರೆ, ಆಸ್ ಐ ಟೋಲ್ಡ್ ಬಿಗಿನಿಂಗ್ ಆಫ್ ಯುವರ್ ಕರಿಕ್ಯುಲಮ್, ನೀವು ಒಂದು 12th ಮುಗಿಸಿ ಒಂದು ಡಿಗ್ರಿ ಮಾಡಬೇಕು ಅನ್ನೋವಾಗ್ಲೇ ದಯವಿಟ್ಟು ನಿಮ್ಗೆ ಏನ್ ಆಸ್ಪಿರೇಷನ್ ಇದೆ, ವಾಟ್ ಈಸ್ ಯುವರ್ ಕಪ್ ಆಫ್ ಟೀ. There are people, for example, I studied computer science, but I'm doing a talent acquisition. It's like there is no correlation because coding was not my cup of tea. ಅವಾಗ ನನಗೆ ಗೈಡ್ ಮಾಡೋರು ಯಾರು ಇಲ್ಲ. ನನಗೇನಂದ್ರೆ, ಓಕೆ ನನಗೆ ಟೈಮ್ ತುಂಬಾ ಕಮ್ಮಿ ಇದೆ, ನಾನು 3 ವರ್ಷದಲ್ಲಿ ನನ್ನ ಕೆಲಸ ನೋಡ್ಕೋಬೇಕು, 3 ವರ್ಷ ನಾನು ಏನು ಕಲ್ತ್ಕೊಳಕ್ ಸಾಧ್ಯ. 10th ಆದ್ಮೇಲೆ PUC ಮಾಡಿ ಡಿಗ್ರಿ ಮಾಡಿದ್ರೆ 5 ವರ್ಷ ಬೇಕು, 3 ವರ್ಷದಲ್ಲಿ ಏನು ಮಾಡ್ಕೊಳಕ್ ಸಾಧ್ಯ ಅಂತ ನಾನು ಐ ಜಸ್ಟ್ ಪಿಕ್ಡ್ ಅಪ್ ಡಿಪ್ಲೊಮಾ. SJP ಅಂತೆಲ್ಲ ಹೇಳೋರು, ಅಲ್ಲಿ ಹೋದೆ ಒಂದ್ ದಿವಸ ಕೌನ್ಸಿಲಿಂಗ್ಗೆ. ಎಲೆಕ್ಟ್ರಾನಿಕ್ಸ್ ಬೇಕು ಅಂತ ಕೇಳಿದೆ, ನಿನ್ಗೆ ಆಗಲ್ಲ ನನ್ನ ಸೀಟ್ಸ್ ಖಾಲಿ ಹೋಗಿದೆ ಅಂದ್ರು. ಯಾವ್ದಿತ್ತೋ ತಗೊಂಡೆ. ಸೊ ದಟ್ ಇಸ್ ಆಲ್ಸೋ ನಾಟ್ ಬಿಕಾಸ್ ಅಂಡ್ ಐ ವಾಸ್ ಓನ್ಲಿ ಪರ್ಸನ್, ನನಗೆ ಜೊತೆಗೆ ಯಾರು ಬಂದಿಲ್ಲ ಹೆಲ್ಪ್ ಮಾಡ್ಲಿಕ್ಕಾಗ್ಲಿ, ಕೌನ್ಸಿಲ್ ಮಾಡ್ಲಿಕ್ಕಾಗ್ಲಿ, ನಿನ್ಗೆ ಏನ್ ಆಸ್ಪಿರೇಷನ್ ಇದೆ ಅಂತ ಆಗ್ಲಿ. ಬಟ್ ಫಾರ್ಚುನೇಟ್ಲಿ ದೇರ್ ವಾಸ್ ಅ ರಿಸೆಷನ್. ನಾನು ಪಾಸ್ ಔಟ್ ಮಾಡಿದಾಗ ಐ ಫೌಂಡ್ ಅ ಜಾಬ್ ಇನ್ ದಿಸ್ ಕನ್ಸಲ್ಟೆನ್ಸಿ, ಜಾಯಿನ್, ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದಟ್ ರೋಲ್. ನಾನು ಖುಷಿಯಾಗಿ ಎಂಜಾಯ್ ಮಾಡಿದೆ, ಆಯ್ತು. ಸೊ ಐ ಆನ್ ಲೈವ್ ಎಕ್ಸಾಂಪಲ್, ರೈಟ್? ನಾನು ಏನ್ ಓದಿದಿನೋ, ನಾನು ಕೆಲಸ ಮಾಡ್ತಾ ಇರೋದಕ್ಕೂ ಸಂಬಂಧ ಇಲ್ಲ. ಮತ್ತೆ ಗೈಡೆನ್ಸ್ ಇಲ್ದೇ ಇರೋ ಕಾರಣ ಕೂಡ ನೀನು ಆ 3 years ವೇಸ್ಟ್ ಆಯ್ತು. ಐ ಕುಡ್ ಹ್ಯಾವ್ ಲರ್ನ್ ಸಮಥಿಂಗ್ ಎಲ್ಸ್ ವಿಚ್ ಕುಡ್ ಹ್ಯಾವ್ ಹೆಲ್ಪ್ ಮೀ ಟು ಡೂ ಬೆಟರ್. ಸೊ ನೀವು 10th ಪಾಸ್ ಆಗೋವಾಗ್ಲೇನೆ ಅವ್ರ ಹೈಸ್ಕೂಲ್ನಲ್ಲೇ ವಿ ಆರ್ ಆಲ್ಸೋ ಟ್ರೈಂಗ್ ಟು ಇಂಟ್ರೊಡ್ಯೂಸ್, ಲಾಟ್ ಆಫ್ ಆರ್ಗನೈಸೇಷನ್ಸ್ ಆರ್ ಇಂಟ್ರೊಡ್ಯೂಸಿಂಗ್ ಇದು ಹೈಸ್ಕೂಲ್ನಲ್ಲಿ ಕಾನ್ವರ್ಸೇಷನ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಟು ಹ್ಯಾವ್ ಕೌನ್ಸಿಲಿಂಗ್ ಸೆಷನ್ಸ್ ವಿತ್ ಸ್ಟೂಡೆಂಟ್ಸ್ ಟು ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್, ವಾಟ್ ಆರ್ ಯು ಗುಡ್ ಆಟ್, ನೀವು ಯಾವ್ದ್ರಲ್ಲಿ ಚೆನ್ನಾಗಿ ಮಾಡ್ತೀರಾ. ಸೊ ದೇರ್ ಆರ್ ಸಮ್ ಜಾಬ್ ಲೆವೆಲ್ ಅಸೆಸ್ಮೆಂಟ್ಸ್ ವಿಚ್ ಆರ್ ಡನ್. ಅದಕ್ಕೆ ತಕ್ಕನಾಗೆ ಚೂಸ್ ಯೋರ್ degrees. Based on their attitude and Yes, aptitude. choose your degrees. You're a people loving person, then do something people related That is job. scary, because the pay gap, what an engineer is getting as a pay gap to another person is very low. So many people are oriented towards an engineer only because of the pay. See, one thing we also need to understand is these engineering jobs, what are there today, Allah? Most of our software jobs, what is there today, most of it is coming in from other markets. Business is coming from US, UK, Europe, and all of that. And the currency value is way different. So we get paid high, right? But if you look at kind of mechanical jobs, let's say TVS, right? Or Bosch, Toyota, Honda, all of that, Honda, all of that. So here we are not getting business from the external countries. It's for an Indian economy, right? There is not much of an export which we do from that This angle. particular market is eating the other markets then. It's not eating, it's also a necessity and a need, isn't it? Yeah. So if you need to have a balance in the ecosystem. So But why everybody wants to turn into that is only because of the pay, which they're giving highest pay. But unfortunately, or a hodaga, they can't survive. They're not able to do it. Again, they come back. You were telling about marriage and all in the previous. Marriage and tashna, which is always Indian al barado, you should have a government job to get married for a boy. Now, what you said about the job. Lot of students which have seen, they prepare for government exams. yes. After their degree, UPSC, KPSC, banking exams prepare. Unfortunately, CA ಗೂ prepare ಆಗಿರ್ತಾರೆ. But unfortunately, most of them won't clear. They have only 5 to 6% of ratio which they come out. They would have wasted 5 to 6 years of preparation to it. But again, once they come back, ಒಂದು ಗ್ಯಾಪ್ ಅಲ್ಲಿ ನೋಡಿ, ಲಾಟ್ ಆಫ್ ಕಂಪನೀಸ್, ಐ ಡೋಂಟ್ ನೋ, ದೇ ಮೈಟ್ ಬಿ ಹ್ಯೂರಿಸ್ಟಿಕ್ ಟು ಟೇಕ್ ದೆಮ್ ಬ್ಯಾಕ್. Yeah.
ಅಂಡ್ ಅಷ್ಟು ವರ್ಷದ ಸ್ಕಿಲ್ ಗ್ಯಾಪ್ ವೇಸ್ಟ್ ಆಗುತ್ತೆ. ಸೊ ವಾಟ್ ಶುಡ್ ಸ್ಟೂಡೆಂಟ್ ಡೂ ಟು ಪ್ರಿಪೇರ್ ಅಟ್ ದೀಸ್ ಸಿಚುಯೇಷನ್ಸ್ ಆಲ್ಟರ್ನೇಟಿವ್? ಬಿಕಾಸ್ ಒಂದು ಫುಲ್ ನಾನು ಸಿಕ್ಕೇ ಸಿಗುತ್ತೆ ಅಂತ ಇನ್ವಾಲ್ವ್ ಆಗಿರ್ತಾನೆ ಅವ್ರಿಗೆ. ಇನ್ ಕೇಸ್ ಇಫ್ he wants to get trained, can he get trained and come back? Or if he wants to get into role, what kind of a role that he can choose? ನಮ್ಗೆ ಗೊತ್ತಿರೋ ಹಂಗೆ ಗವರ್ಮೆಂಟ್ ಆಪರ್ಚುನಿಟೀಸು ಇಟ್ ವೋಂಟ್ ಕಮ್ ವೆರಿ ಆಫನ್. ಒನ್ Yeah, openings. Yeah. ಸೆಕೆಂಡ್ ಓಪನಿಂಗ್ಸ್ ಬಂದು ತುಂಬಾ ಕಮ್ಮಿ ಇರುತ್ತೆ. ಮತ್ತೆ ಯಾವಾಗೋ And ಈಗ ಅದನ್ನು ಪ್ರೈವೇಟೈಸೇಷನ್ ಅದು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟರ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ತುಂಬಾ ಆರ್ಗನೈಸೇಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್ BEL ರೀಸೆಂಟ್ ಆಗಿ ನನಗೆ ಗೊತ್ತಾಯ್ತು, ಕಾಂಟ್ರಾಕ್ಟರ್ಸ್ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಸ್ ನ lot of ಹೈರ್ ಮಾಡ್ತಾ companies, ಇದ್ದಾರೆ. not just that, lot of companies. ಯಾ ಅವರೆಲ್ಲ ಅದ್ ಮಾಡುವಾಗ ನಿಮ್ಗೆ ಫಸ್ಟ್ ನೀವು 2 ಟ್ರ್ಯಾಕ್ ಇಟ್ಕೋಬೇಕು. ಯಾವಾಗ್ಲೂ ನಾನು ಸಜೆಸ್ಟ್ ಮಾಡೋದು, ನನ್ನ ಟೀಮ್ಸ್ಗೂ ನಾನು ಹೇಳ್ತಾ ಇರ್ತೀನಿ, ಹ್ಯಾವ್ 2 career ಟ್ರ್ಯಾಕ್ಸ್. ಪ್ರೈಮರಿ ಟ್ರ್ಯಾಕ್ ಒಂದು, ಸೆಕೆಂಡರಿ ಟ್ರ್ಯಾಕ್ ಒಂದು. ಪ್ರೈಮರಿ ಬಂದು ನಿಮ್ಗೆ ಫಸ್ಟ್ ಜಾಬ್ ಆಪರ್ಚುನಿಟಿ ಏನಿದೆ, ಇಫ್ ಇನ್ಕಮ್ ಇಸ್ ಯುವರ್ ಪ್ರಯಾರಿಟಿ ಅಲ್ವಾ. ಕೆಲವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ ಕೆಲಸದ ಅವಶ್ಯಕತೆ ಹಣದಿಂದ ಇರುತ್ತೆ. ಸೊ ಅದನ್ನ ನೀವು ಪ್ರೈಮರಿ ಆಗಿ ಇಟ್ಕೋಬೇಕು. ಸೆಕೆಂಡರಿ ಟ್ರ್ಯಾಕ್ ಬಂದು ಇಟ್ ಶುಡ್ ಬಿ ಯುವರ್ ಆಸ್ಪಿರೇಷನ್. ಇವಾಗ ಒಂದು ಗವರ್ಮೆಂಟ್ ಜಾಬೇ ನೀವು ಲ್ಯಾಂಡ್ ಮಾಡ್ಕೋಬೇಕು ಅಂತಿರ್ತೀರಾ, ಅಥವಾ ಒಂದು 10 ವರ್ಷದ ಕೆಳಗಡೆ ಒಂದು 2 ಎಕರೆ ಜಮೀನ್ ತಗೊಂಡು ಅಗ್ರಿಕಲ್ಚರ್ ಮಾಡ್ಕೋಬೇಕು ಅಂತಿರ್ತೀರಾ. ಸೊ ಅದನ್ನ ಸೆಕೆಂಡರಿ ಟ್ರ್ಯಾಕ್ ಆಗಿ ಇಟ್ಕೋಬೇಕು ನೀವು ಯಾವಾಗ್ಲೂ. ಸೆಕೆಂಡರಿ ಟ್ರ್ಯಾಕ್ ಇಸ್ ಅ ಲಾಂಗ್ ಟರ್ಮ್ ಪ್ಲಾನ್. MNC recruitment, you are telling this is quite surprising because attrition rate ಅಷ್ಟೇ ಇದೆ. People should be prepared for it. That is a nice thing which you said, because usually we don't know when our job securities will get into thing. ಈವನ್ ಇವಾಗ ನಾನು ಕೆಲವೊಂದು ಕಂಪ್ನಿಗಳಲ್ಲಿ ಏನ್ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಆರ್ಗನೈಸೇಷನ್ ಒಳಗಡೆನೆ 2 ಪ್ರೈಮರಿ ಟ್ರ್ಯಾಕ್ ಇಟ್ಕೊಳಕ್ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇವಾಗ ರೆಕ್ರೂಟರ್ ಆಗಿದ್ದೀರಾ ಅಂದ್ರೆ, ಓಕೆ ಪ್ರೈಮರಿ ಟ್ರ್ಯಾಕ್ ಇಸ್ ಯುವರ್ ರೆಕ್ರೂಟರ್. ಸೆಕೆಂಡರಿ ಟ್ರ್ಯಾಕ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ, ಆರ್ಗನೈಸೇಷನ್ ಅಲ್ಲಿ ಬೇರೆ ಬೇರೆ ಜಾಬ್ ಟೈಟಲ್ಸ್ ನೋಡಿದೀರಾ, Operation, ನೀವು marketing, ಆಪರೇಷನ್ಸ್ ಮಾಡ್ಕೋಬೇಕಾ, ಮಾರ್ಕೆಟಿಂಗ್ ಮಾಡ್ತೀರಾ, ಇಲ್ಲ engineer, you just want to just be a receptionist, anything, right? You can still choose. ಸೆಕೆಂಡರಿ ಬಂದಾಗ ಇವಾಗ ಏನಾಗುತ್ತೆ, AI ಇಂಟ್ರೊಡಕ್ಷನ್ ಆದಾಗ AI is not a threat. Definitely it's not a threat. Oh, really? ಸರಿನಾ? ಆದ್ರೆ the scope of your role might get limited, right? ಅದನ್ನ ನೀವು ನಿಮ್ದು ಕಂಟಿನ್ಯೂಸ್ ಅಪ್ಸ್ಕಿಲ್ಲಿಂಗ್ ಮಾಡ್ತಾನೆ ಇರಬೇಕು. ಆನ್ ಅ ಲೈಟರ್ ನೋಟ್, the reason I wanted to become a recruiter is because I didn't want to keep learning every time. It's a monotonous job. ನಾನು ಒಂದೇ ಮಾಡ್ತಾ ಇರ್ತೀನಿ. ಇಟ್ಸ್ ಓಕೆ, ಸೇಮ್ ಥಿಂಗ್ ಅಪ್ಲೈ ಆಗುತ್ತೆ. ಕೆಲವೊಂದು ಮಾರ್ಕೆಟ್ ಇನ್ಫಾರ್ಮೇಶನ್ ಅಪ್ಡೇಟೆಡ್ ಆಗಿರ್ಬೇಕು ಅಷ್ಟೇನೆ ಅಂತ. ಐ ಡಿಂಟ್ ವಾಂಟ್ ಟು ಬಿಕಮ್ ಅ ಟೀಚರ್, ಐ ಡಿಂಟ್ ವಾಂಟ್ ಟು ಬಿಕಮ್ ಅ ಪ್ರೊಫೆಸರ್. ಏನಕ್ಕೆ ಅಂದ್ರೆ, ಅಯ್ಯೋ ಯಾವಾಗ ನೋಡಿದ್ರು ಕುತ್ಕೊಂಡು ಓದ್ತಾ ಇರಬೇಕು, Syllabus change ಯು ಕ್ಯಾನ್ ಆಗ್ಬೇಕು, ಕೀಪ್ syllabus ಅಪ್ಡೇಟ್ change ಆಗ್ತಾ ಆಗ್ಬೇಕು. ಇರಬೇಕು ಅಂತ. ಆದ್ರೆ ಇವಾಗ AI ಬರೋದ್ರಿಂದ ಏನಾಗ್ತಾ ಇದೆ, ರೀಸೆಂಟ್ ಆಗಿ ಒಂದು ಬಿಸ್ನೆಸ್ ಲೀಡರ್ ಜೊತೆಗೆ ಮಾತಾಡ್ತಾ ಇದ್ದೆ ನಾನು. ಈಸ್ ಆಲ್ಸೋ ಮೈ ಮೆಂಟರ್ ಇನ್ ದಿ ಆರ್ಗನೈಸೇಷನ್. ಅವ್ರು ಏನ್ ಹೇಳಿದ್ರು ಅಂದ್ರೆ, ಅಪ್ಸರಾ ನೀನ್ ಇನ್ ಕೇಸ್ ನೀನ್ ಒಂದು ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಕುತ್ಕೊಳ್ತೀಯ ಅಂತ ಅನ್ಕೋ, ಆ ಕಡೆಯಿಂದ ಏನೋ ಕ್ವೆಶನ್ ಬರುತ್ತೆ, ನೀನ್ ಫುಲ್ ChatGPT ಕೋ-ಪೈಲಟ್ ಮೇಲೆ ಡಿಪೆಂಡ್ ಆಗಿದ್ಯಾ. ಇನ್ ದಟ್ ಸಿಚುವೇಶನ್ ಏನ್ ಮಾಡ್ತೀಯಾ, ನೀನ್ ChatGPT ಅಲ್ಲಿ ಮೆಸೇಜ್ ಕ್ವೆಶನ್ ಕೇಳ್ತೀಯಾ, ಅದು ನಿನ್ಗೆ ರೆಸ್ಪಾನ್ಸ್ ಕೊಡುತ್ತೆ. ನೀನು ಫೋನ್ ಎತ್ಕೊಂಡು ಅದನ್ನ ಓದ್ಲಿಕ್ಕೆ ಆಗತ್ತಾ ಅವ್ರ ಮುಂದೆಗಡೆ? ಇಲ್ಲ. ದಟ್ ಈಸ್ ವಾಟ್ ಯು ನೀಡ್ ಟು ಲರ್ನ್ ಆನ್. How can AI enable you? How can you go prepared for the conversations with artificial intelligence? ಯಾಕಂದ್ರೆ ಅವರು ಕುತ್ಕೊಂಡು ಇವಾಗ ನೀನ್ ಟೈಪ್ ಮಾಡಿ ಓದೋದನ್ನ ಅವರೇ ಮಾಡ್ಬೋದಲ್ಲ. ಹೌ ಆರ್ ಯು ಕನ್ಸ್ಯೂಮಿಂಗ್ ದಟ್ ಡೇಟಾ ಅಂಡ್ ದೆನ್ ಪ್ರೆಸೆಂಟಿಂಗ್ ದಟ್ ಟು ಪೀಪಲ್. ಸೊ ಫ್ರಮ್ ಪೀಪಲ್ ಫೇಸಿಂಗ್ ರೋಲ್ಸ್, ಇವಾಗ ನಮ್ದೆಲ್ಲ ಪೀಪಲ್ ಫೇಸಿಂಗ್ ರೋಲ್ಸ್. ಹಂಗಿರುವಾಗ ನೀವು ಆಪರೇಷನಲ್ ಎಫಿಷಿಯನ್ಸಿಯಿಂದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಹೆಂಗ್ ಮೂವ್ ಆಗ್ತಾ ಇದ್ದೀರಾ? ದಟ್ ಇಸ್ ವಾಟ್ ಇಸ್ ಅಬೌಟ್ AI, ರೈಟ್? AI is not a disruptor. Treat it as an enabler. That is another thing, because a lot of associate level ಗೆ ಹೈಯರ್ ಮಾಡ್ತಾ ಇದಾರಲ್ಲ ಈಗ for a freshers which we speak. Or most of them are not hiring freshers only because it is an operations associate minimal transaction ಇರುತ್ತೆ ಅಂದ್ಬಿಟ್ಟು AI ಬರ್ತಾ ಇದ್ಬಿಟ್ಟು lot of them have not hiring them associate level. So I think that is a challenge, and they have to prepare for the strategic thing. So that's a great thing. And one ಕಾಲದಲ್ಲಿ ನಾವು also lot of courses have been irrelevant. ಈಗ MBA, MCOM ಎಲ್ಲ ಏನೇನಿದೆ, ಲಾಟ್ ಆಫ್ ದಮ್ ನಾವು MCOM ಕನ್ಸಿಡರ್ ಮಾಡ್ತಾರೆ, ಇಲ್ಲ ಅದನ್ನ ಲೆಟ್ಸ್ ರಿಮೂವ್ ಇಟ್ ಅಂತ ಲಾಟ್ ಆಫ್ ಯೂನಿವರ್ಸಿಟೀಸ್ ಇದೆ. ಎಷ್ಟೋ ಕಾಲೇಜಸ್ ಅಲ್ಲಿ MCOM ಕಾಲೇಜಸ್ ಇದ್ದಿದ್ದೆಲ್ಲ ದೇ ರಿಮೂವಿಂಗ್ ದ MCOM ಟೋಟಲಿ. ಈ ತರ ಎಲ್ಲ ಇದ್ದಾಗ ವಿ ಹ್ಯಾಡ್ ಲಾಟ್ ಆಫ್ ಇಂಜಿನಿಯರ್ಸ್ ವಿಚ್ ವಿ ಹ್ಯಾಡ್ ಕೆಮಿಕಲ್ ಇಂಜಿನಿಯರಿಂಗ್ ಅಂತೆಲ್ಲ ಇತ್ತು. Yes. ನಾವು ಲಾಟ್ ಆಫ್ ದಮ್ ಆರ್ ನಾಟ್ ಟೇಕಿಂಗ್ ಅನ್ಬಿಟ್ ದೇ ರಿಮೂವಿಂಗ್ ಇಟ್. ಸೊ ಎವ್ರಿಥಿಂಗ್ ಇಸ್ ಡೈನಾಮಿಕಲಿ ಚೇಂಜಿಂಗ್. And even the technology is changing right now. In futuristic, if you want to see, ಇವಾಗ ಯಾರು 10th 12th ಪಾಸ್ ಆಗ್ತಾ ಇದ್ದಾರೆ, ಇವಾಗಿರೋರಿಗೆ what is a great thing they have to choose. You can choose ಎರಡು ಆಲ್ಟರ್ನೇಟಿವ್ ಆಗೋ ಚೂಸ್ ಮಾಡ್ಬೋದು, ಲೈಕ್ ಇಟ್ಸ್ ಪ್ರೈಮರಿ ಸೆಕೆಂಡರಿ ಅಂತಾನು. On a longer run, if they want to choose in futuristic, what they have to choose for any freshers right now, if you see the market which is going,
Semiconductor, what they wanted Yes, to do, they ಅದೇ. wanted to do. I just wanted to know about ಅದನ್ನು ಆಗತ್ತಾ ಅಥವಾ India market, Indian economy for the next 2 decades. next 2 For the decades. next 2 decades, in the next 20 years ಗೆ healthcare and semiconductor will be booming. Healthcare? Yes. Healthcare and semiconductor will be booming because lot of other markets are dependent on Indian healthcare systems and innovations today. It could be a simple machine. For example, Philips is making a healthcare device. It could be a CRT monitor Hmm. to track your cardiac monitoring. It is one of the best in the industry. So and that needs hardware and software both. Okay. Right? So you need mechanical engineers, you need electronic engineers, you need electrical engineers, you need computer science engineers. So To people should get get- into engineering. Yeah, engineering is one of the options. So right? what engineering? If they want to get into It can be mechanical, it so can be anything, electrical, any stream. So Yeah. be So healthcare and semicon is a combination of all. that's why you have medical electronics ಅಂತ Yes, ಹೊಸದಾಗಿ yes, they've got medical a- electronics is one of subject it, ಬಂದಿದೆ, right? which And people AI can is another one. AI will continue to boom. any stream. Any stream. It could be medical, it could be your other parts of engineering, part of it. It could be education. Education also. Yes, it could be education. It could be anything, right? Tomorrow you want to walk into I went to Fresho. I picked up vegetables. I just placed it in the weighing machine. An AI camera scans it and tells me this is the vegetable, name of the vegetable, and picks up. So it's to that level, right? And again, we are all failing to understand that AI is man-made, right? There was a recent thing which I was going through. We are smart enough to invent it. We are dumb enough that we need it, but we are stupid enough to know whether why did we invent it, Exactly. right? AI is that. AI also needs a lot of machine learning. AI is just a tool. You want machine learning data kodbekandre human is needed there. So any courses which they take, parallelly they have to learn ಈ course ಇಂದ ಹೇಗೆ help ಆಗುತ್ತೆ. For example, Yes. if he wants to get into commerce, Yeah. accounting, how new technologies of accounts Can is help. being there Yes. in AI. So if he wants to get into nursing ಆಗಿರ್ಬೋದು ಅಥವಾ any medical field Yes. or a teacher, most of the teachers have stopped using blackboard. They're using entire AI Digital boards. tab ಅಲ್ಲಿ ಹಿಂಗೆ ಮಾಡೋದು. Slates ಎಲ್ಲ ಹೋಗಿ tab ಅಲ್ಲಿ ಬಂದಿದೆ. PPT they have to show this. The blackboard system is gone. ನಾವೆಲ್ಲ ಓದುವಾಗ Green board ಇತ್ತು. green Black has black changed to green, and then we used to be like very surprised ಅಂತ ಬಾಯಿ ತಕೊಂಡು ನೋಡ್ತಾ ಇದ್ವಿ. ಇವನ್ ಪ್ರೊಜೆಕ್ಟರ್ಸ್ ಎಲ್ಲ ಹಾಕಿದಾಗ ಪ್ರೊಜೆಕ್ಟರ್ ಶೀಟ್ಸ್ ಎಲ್ಲ ಹಾಕ್ಬಿಟ್ಟು ಗೋಡೆ ಮೇಲೆ ಡಿಸ್ಪ್ಲೇ ಮಾಡುವಾಗ ಅಂತ. ಇವಾಗೆಲ್ಲ ನೋಡಿದ್ರೆ ಇಟ್ ಇಸ್ ಲೈಕ್ ವಿ ಆರ್ ಲೈಕ್ ವೇ ಅಹೆಡ್ ಇನ್ ದ ಎಜುಕೇಶನ್. So that was the thing about campus. I think this is very informative thing which you have told right now. Last question which I wanted to know. So namge still lot of them will be facing a challenge for placement, especially from rural background ella. And cities like Hyderabad, Bangalore, ಇವರೆಲ್ಲ massive ಆಗಿ ಹೈರ್ ಮಾಡ್ತಾರೆ. So people coming from Kochi, people are coming from Coimbatore, Tumkur, North Karnataka, ಇವ್ರಿಗೆಲ್ಲ it will still be a difficult thing to crack. It can be because of communication, it can be because of their aptitude or not. One suggestion or any advices that you want to give for these people so that they should not be scared. ಇಲ್ಲಿ ಬಂದಾಗ ಈ ಕ್ರೌಡ್ ಜೊತೆ ಅವ್ರು ಕಾಂಪೀಟ್ ಮಾಡಿ ಕೆರಿಯರ್ ಅಲ್ಲಿ ಆಗಿರ್ಬೋದು ಕೆಲ್ಸಕ್ಕೆ ಸಿಗುತ್ತೇನೋ. Some advices that if you want to give, that would be helpful. There are a lot of social media pages today which is more informative and educative for this set of people because internet is accessible everywhere. So that is one suggestion I would give for people to keep them constantly updated. About all the Additional tools and everything. Before that, try and understand what is your aspiration. What is that you want to become? they don't know. That is a problem. How can they find a proper guru or a There are a mentor? lot of assessments, online assessments, internet assessments. Probably after the end of the program, we can give a link Okay. for all of those. So ಆ ಲಿಂಕ್ ನಲ್ಲಿ ಹೋಗಿ they can check the list. ಅಸೆಸ್ಮೆಂಟ್ಸ್ ಮಾಡಿ ವಾಟ್ ಯು ಆರ್ ಗುಡ್ ಅಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ತಕ್ಕನಂಗೆ ನಿಮ್ಗೆ ಕೆಲವೊಂದು ಮೆಟೀರಿಯಲ್ಸ್ ಕೂಡ ನಾವು ಲಿಂಕ್ ಮಾಡಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇ ಬಾಕ್ಸ್ ಇಸ್ ಒನ್ ಆಫ್ ಇಟ್, FFE ಇಸ್ ಒನ್ ಆಫ್ ಇಟ್. ದೀಸ್ ಆರ್ ಆಲ್ ಪ್ಲಾಟ್ಫಾರ್ಮ್ಸ್ ವಿಚ್ ವಿಲ್ ಹೆಲ್ಪ್ ರೂರಲ್ ಸೆಟ್ ಆಫ್ ಪೀಪಲ್ ಅಲ್ಲ. ಅದರಿಂದ ನೀವು ಯು ಕ್ಯಾನ್ ಗ್ರೂಮ್ ಯುವರ್ ಸೆಲ್ಫ್ ಡ್ಯೂರಿಂಗ್ ಯುವರ್ ಎಜುಕೇಶನ್ ಪೀರಿಯಡ್ ಆಫ್ 4 years. That can help you be a job ready and also identify what is your aspiration. What about communication? That is Communication can also that's the biggest challenge which I feel. Rural English is a major chunk where at least it's not anything MNC, at least operation will togotare. But simple communication- ways. Watch some English series. You will enjoy. You will also learn language. okay. That is as simple as that, right? You
ಪ್ರಾಬ್ಲಿ ಫಸ್ಟ್ 1 ಸೀರೀಸ್ 2 ಸೀರೀಸ್ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಫಾಲೋ ಮಾಡಕ್ ವಿತ್ ಆಗದೆ ಇರ್ಬೋದು. ಸಬ್‌ಟೈಟಲ್ಸ್. ವಿತ್ ಸಬ್ ವಿತ್ ಟೈಟಲ್ಸ್ ಸಬ್‌ಟೈಟಲ್ಸ್. ಸೊ ವಿತ್ ದಟ್ ಸಬ್ ವಿಲ್ ಬಿ ಟೈಟಲ್ಸ್ ನಾಳೆ ದಿವಸ ನೀವು ಒಂದು 10 ಸೀರೀಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಫ್ಲೋ ಆಫ್ ಕಾನ್ವರ್ಸೇಷನ್ ಗೊತ್ತಾಗುತ್ತೆ. ಯಾವ ಟೈಮಲ್ಲಿ ಏನ್ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇವಾಗ ಎಲ್ಲಾನು ಬ್ಲಾಕ್ ಬೋರ್ಡ್ ಅಲ್ಲಿ ಅಥವಾ ಗ್ರೀನ್ ಬೋರ್ಡ್ ಅಲ್ಲಿ ಯು ಕಾಂಟ್ ಟೀಚ್ ಪೀಪಲ್. ಅಂಡ್ ಯು ವಾಚ್ ದಿಸ್ ಶಾರ್ಟ್ಸ್, ಸ್ಮಾಲ್ ಶಾರ್ಟ್ಸ್. ಯೂಸ್ ಟೆಕ್ನಾಲಜಿ ಫಾರ್ ಎಜುಕೇಶನ್ ಇಸ್ ವಾಟ್ ಐ ವುಡ್ ಸೇ. ಯೂಸ್ ಯುವರ್ ಸೋಷಿಯಲ್ ಮೀಡಿಯಾ ಫಾರ್ ಎಜುಕೇಶನ್. ಕಾನ್ವರ್ಸೇಷನ್ಸ್ ಇನ್ನೂ ಹಿಂಗೆ ಮುಂದುವರಿಯುತ್ತೆ. ಬಟ್ ಅದಕ್ಕಿಂತ ಮುಂಚೆ ಈ ಎಪಿಸೋಡ್‌ನ ಇಲ್ಲೇ ಮುಗಿಸ್ತಾ ಇದೀವಿ ಅಂಡ್ ವಿಲ್ ಬಿ ಕಂಟಿನ್ಯೂಯಿಂಗ್ ದ ಕಾನ್ವರ್ಸೇಷನ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಎಕ್ಸ್‌ಚೇಂಜ್ ರೂಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ದೇನೇ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್, ಕಂಪ್ಲೇಂಟ್ಸ್ ಇದ್ರೂ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೀಪ್ ವಾಚಿಂಗ್ ಎಕ್ಸ್‌ಚೇಂಜ್.